ಕಾರ್ತಿಕ್ ಶೇರ್ಸ್ ಕೊಡಲ್ಲ ಅಂದಿದ್ದಕ್ಕೆ ಸುಮಿತ್ ಎಕೆ ಕಾರ್ಪೊರೇಷನ್ನ ನಾಶ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದ. ಅವನ್ ಮ್ಯಾನೇಜರ್ ಎಕೆ ಕಾರ್ಪೊರೇಷನ್ ಇನ್ವೆಸ್ಟರ್ಸ್ ಡೀಟೇಲ್ಸ್ನ ಕಲೆಕ್ಟ್ ಮಾಡ್ದ. ಡೀಟೇಲ್ಸ್ ಸಿಕ್ಕಿದ್ಮೇಲೆ ಸುಮಿತ್ ಪರ್ಸನಲ್ ಆಗಿ ಕೆಲವು ಇನ್ವೆಸ್ಟರ್ಸ್ಗೆ ಕಾಲ್ ಮಾಡಿ ಎಕೆ ಕಾರ್ಪೊರೇಷನ್ಗೆ ಸಪೋರ್ಟ್ ಮಾಡಿದ್ರೆ ನನ್ನ ಎದುರಾಕೊಂಡಂಗೆ ಅಂತ ಬೆದರಿಕೆ ಹಾಕಿದ್ದ. ಕೆಲವೇ ಗಂಟೆಗಳಲ್ಲಿ ಅದರ ಪರಿಣಾಮ ಕಾಣಿಸೋದಕ್ಕೆ ಶುರುವಾಯ್ತು. ಕಾರ್ತಿಕ್ ಸುಮಿತ್ಗೆ ಕಾಲ್ ಮಾಡಿದ್ದ. ಸುಮಿತ್ ಸರ್, ನೀವು ಹೀಗೆ ನಮ್ಮ ಇನ್ವೆಸ್ಟರ್ಸ್ಗೆ ಹೆದರ್ಸೋದು ಸರಿಯಲ್ಲ. ಪ್ಲೀಸ್ ಈ ವಿಷಯದಲ್ಲಿ ಹಿಂಗೆ ಆಟ ಆಡಬೇಡಿ. ಕಮಾನ್ ಕಾರ್ತಿಕ್, ಇಷ್ಟು ಬೇಗ ಎದುರ್ಕೊಂಡ್ಬಿಟ್ರೆ ಹೆಂಗೆ? ಇನ್ನೂ ನಿನ್ನ ಕಂಪ್ನಿ ನಾಶ ಆಗೋದನ್ನ ನೋಡ್ಬೇಕು ನೀನು. ಗೇಮ್ ಆಗಲಿ ಬಿಸ್ನೆಸ್ ಆಗಲಿ ಎರಡನ್ನೂ ನಾನು ನಂದೇ ಆದ ರೀತಿಲಿ ಹ್ಯಾಂಡಲ್ ಮಾಡ್ತೀನಿ. ಇದೇ ನನ್ನ ಸ್ಟೈಲು. ಸುಮಿತ್ ಯಾವತ್ತಿನ ಹಾಗೆ ಆಟಿಟ್ಯೂಡಲ್ಲಿ ಹೇಳಿದ್ರೆ ಕಾರ್ತಿಕ್, ನಿಮ್ಮನ್ನ ಯಾರು ಕ್ವೆಶ್ಚನ್ ಮಾಡಲ್ಲ, ನಿಮ್ಮ ವಿರುದ್ಧ ಯಾರು ಹೋರಾಡೋದಕ್ಕೆ ಮುಂದಾಗಲ್ಲ ಅಂತ ನೀವು ಹೀಗೆ ಮಾಡೋದು ತಪ್ಪು ಸರ್ ಅಂದ. ಸುಮಿತ್ ಒಂದು ಕ್ಷಣ ಸೈಲೆಂಟ್ ಆಗಿದ್ದ. ನಂತರ, ಸರಿ, ನಾನು ನಿನಗೆ ಒಂದು ಆಫರ್ ಕೊಡ್ತೀನಿ. ನಿನಗೆ ಗೊತ್ತಿರೋರಲ್ಲಿ ದಿ ಬೆಸ್ಟ್ ಫೈಟರ್ನ ಕಳಿಸು. ನಾನು ಅವನ ಜೊತೆ ಫೈಟ್ ಮಾಡ್ತೀನಿ. ಒಂದು ವೇಳೆ ಅವನು ಗೆದ್ರೆ ನಾನು ನಿನ್ನ ಕಂಪ್ನಿ ತಂಟೆಗೆ ಬರಲ್ಲ. ಆದರೆ ನಾನು ಗೆದ್ರೆ ಚಕ್ರವರ್ತಿ ಗ್ರೂಪ್ಸ್ನ 60% ಶೇರ್ಸು ನನಗೆ ಕೊಡಬೇಕು. ಓಕೆನಾ ಅಂತ ಕೇಳ್ದ. ಕಾರ್ತಿಕ್ 2 ನಿಮಿಷ ಯೋಚನೆ ಮಾಡಿ, ಸರಿ ಸರ್, ಅಡ್ರೆಸ್ ಕಳಿಸಿ. ನಾನು ನಮ್ಮ ಕಡೆ ವ್ಯಕ್ತಿಗೆ ಈಗಲೇ ಅಲ್ಲಿಗೆ ಹೋಗೋದಕ್ಕೆ ಹೇಳ್ತೀನಿ ಅಂದ. ಸುಮಿತ್ ಅದನ್ನ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅವನು ಸ್ಮೈಲ್ ಮಾಡ್ತಾ, ಕಾರ್ತಿಕ್, ನೀನು ಅವನನ್ನು ಕಳಿಸ್ತಿರೋದು ಯಾರ ಜೊತೆ ಫೈಟ್ ಮಾಡೋದಕ್ಕೆ ಅಂತ ಗೊತ್ತು ತಾನೆ? ಮಾರ್ಷಲ್ ಆರ್ಟ್ಸಲ್ಲಿ 5 ಸಾರಿ ಚಾಂಪಿಯನ್ ಆಗಿರೋ ನನ್ನ ಜೊತೆ ಫೈಟ್ ಮಾಡೋ ಅಷ್ಟು ದಮ್ ಇದೆಯಾ ಅವನ ಹತ್ರ ಅಂತ ಕೇಳ್ದ. ನಿಮ್ಗೆ ಗೊತ್ತಾಗತ್ತೆ ಸರ್, ದ ಗ್ರೇಟ್ ಸುಮಿತ್ ದತ್ತಾ ಅವ್ರ ಜೊತೆ ಫೈಟ್ ಮಾಡ್ತಿದ್ದೀನಿ ಅಂತ ವರಿ ಮಾಡ್ಕೊಳ್ಳೋ ವ್ಯಕ್ತಿ ಅಂತೂ ಅವರಲ್ಲ. ನಿಮ್ಮ ಲೊಕೇಶನ್ ಸೆಂಡ್ ಮಾಡಿ ಅಂತ ಕಾರ್ತಿಕ್ ವ್ಯಂಗ್ಯವಾಗಿ ಹೇಳ್ದ. ಸುಮಿತ್ ಮ್ಯಾನೇಜರ್ ಕಾರ್ತಿಕ್ಗೆ ಲೊಕೇಶನ್ ಕಳಿಸ್ತಾರೆ. ಸರ್, ಕಾರ್ತಿಕ್ ಸರ್, ಹಿ ಈಸ್ ಆನ್ ದ ವೇ ಅಂತ ರಿಪ್ಲೈ ಮಾಡಿದ್ದಾರೆ. ಬರಲಿ, ಈ ರೆಸಾರ್ಟಲ್ಲಿ ಇವತ್ತೊಂದು ಕೊಲೆ ಆಗತ್ತನ್ಸುತ್ತೆ ಅಂಥೇಳಿ ಸುಮಿತ್ ಅದೇ ರೂಮಲ್ಲೇ ಕೆಲವು ಬೇಸಿಕ್ ವರ್ಕೌಟ್ಸ್ ಮಾಡ್ತಾ ಫೈಟಿಗೆ ರೆಡಿ ಆಗೋದಕ್ಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ಆ ಮೀಟಿಂಗ್ ರೂಮ್ ಡೋರ್ ಓಪನ್ ಆಯ್ತು. ಸುಮಿತ್ ಬಾಗಲ್ ಕಡೆ ಓಡಿ ಬಂದಿದ್ ಯಾರು ಅಂತಾನು ನೋಡ್ದೆ ಆ ವ್ಯಕ್ತಿ ಮುಖಕ್ಕೆ ಪಂಚ್ ಮಾಡ್ದ. ಏಡ್ ತಿಂದಿದ್ದ ವ್ಯಕ್ತಿ ತಲೆ ಬಾಗ್ಲಿಗೆ ಬಡಿತು. ಆ ವ್ಯಕ್ತಿ ನೋಡಿ ಇಡೀ ಚಕ್ರವರ್ತಿ ಫ್ಯಾಮಿಲಿ ಅವರೆಲ್ಲ ಸ್ಟನ್ ಆದರು. ಯಾಕಂದ್ರೆ ಅವನು ಬೇರೆ ಯಾರೂ ಅಲ್ಲ, ಅಮೋಘೆ. ಶ್ರೀಲೀಲಾ ಅಂತೂ ಪ್ಯಾನಿಕ್ ಆಗಿ, ಸ್ಟಾಪ್ ಇಟ್, ಅವನು ನೀವು ಅನ್ಕೊಂಡಿರೋ ವ್ಯಕ್ತಿ ಅಲ್ಲ, ಹೀ ಈಸ್ ಮೈ ಹಸ್ಬೆಂಡ್ ಅಮೋಘ್, ಮೀಟಿಂಗ್ ಅಟೆಂಡ್ ಮಾಡೋದಕ್ಕೆ ಅಂತ ಬಂದಿದ್ದಾನೆ, ಸ್ಟಾಪ್ ಇಟ್ ಅಂತ ಕಿರ್ಚಿ ಅಮೋಘ್ ಕಡೆ ಓಡಿದ್ಲು. ಸುಮಿತ್ ಶ್ರೀಲೀಲಾಗೆ, ಇದನ್ನ ಸ್ವಲ್ಪ ಮೊದಲೇ ಹೇಳೋದಕ್ಕಾಗ್ಲಿಲ್ವಾ ಅಂತ ಕೇಳ್ದ. ಶ್ರೀಲೀಲಾ ಅಮೋಘ್ ತುಟಿಯಂಚಲಾಗಿರೋ ಗಾಯ ನೋಡಿ, ಯಾರು ಏನು ಅಂತನೂ ವಿಚಾರಿಸದೆ ಈ ಥರ ಹೊಡೆದಿದ್ದೀರಲ್ಲ, ನಿಮಗೆ ಮನುಷ್ಯತ್ವ ಇಲ್ವಾ ಅಂತ ಸುಮಿತ್ ಮೇಲೆ ರೇಗಿದ್ಲು. ಸರೋಜಾ ತಕ್ಷಣ, ಲೀಲಾ ಸುಮ್ನಿರು, ಅವನನ್ನ ಒಳಗೆ ಕರ್ಕೊಂಬಾ ಅಂತ ಮಗಳನ್ನ ಸಮಾಧಾನ ಮಾಡೋದಕ್ಕೆ ನೋಡಿದ್ರು. ಆದರೆ ಶ್ರೀಲೀಲಾಗೆ ತುಂಬ ಕೋಪ ಬಂದಿತ್ತು. ನೋ, ಬೇಸಿಕ್ ಮ್ಯಾನರ್ಸ್ ಇಲ್ದಿರೋ ಈ ವ್ಯಕ್ತಿ ಜೊತೆ ಬಿಸ್ನೆಸ್ ಎಲ್ಲ ಬೇಕಾ? ಎಲ್ಲರೂ ಬನ್ನಿ, ಮೊದಲು ಇಲ್ಲಿಂದ ಹೋಗೋಣ ಅಂತ ಇರಿಟೇಟೆಡ್ ವಾಯ್ಸಲ್ಲಿ ಹೇಳಿದ್ಲು. ಸರೋಜಾ ಮತ್ತೆ ಮಗಳಿಗೆ ಸುಮ್ಮನಿರೋದಕ್ಕೆ ಹೇಳಿ ಅಮೋಘ್ನ ಒಳಗಡೆ ಬರೋದಕ್ಕೆ ಹೇಳಿದ್ಲು. ಶ್ರೀಲೀಲಾ ತನ್ನ ಮುಂದೆ ವಾಯ್ಸ್ ರೇಸ್ ಮಾಡಿದ್ದು ಸುಮಿತಿಗೆ ಇಷ್ಟ ಆಗಲಿಲ್ಲ. ಈ ಕಾಮಿಡಿ ಪೀಸ್ಗೆ ಒಂದು ಪಂಚ್ ಕೊಟ್ಟಿದ್ದಕ್ಕೆ ಯಾಕಿಷ್ಟು ಓವರ್ ಆಗಿ ಆಡ್ತಿದ್ದೀರಾ? ಹೇಳಿ ಕೇಳಿ ಸುಮಿತ್ ಪ್ರೀತಮ್ ಫ್ರೆಂಡು. ಅಮೋಘ್ ಮೇಲೆ ಅವನಿಗೆ ಇಂಥ ಒಪಿನಿಯನ್ ಇರೋದು ಸಹಜಾನೇ. ಆದರೆ ಶ್ರೀಲೀಲಾ ಕೋಪ ಇನ್ನಷ್ಟು ಜಾಸ್ತಿ ಆಗಿತ್ತು. ಅವಳು, ಮಿಸ್ಟರ್ ಸುಮಿತ್, ನನ್ನ ಗಂಡನ ಬಗ್ಗೆ ಹಾಗೆಲ್ಲ ಮಾತಾಡಬೇಡಿ ಅಂದ್ಲು. ಹಲೋ, ನಾನು ಇಲ್ಲಿಗೆ ಬಂದಿರೋದು ನಿಮಗೆ ಹೆಲ್ಪ್ ಮಾಡೋದಕ್ಕೆ. ಹೋಗ್ಲಿ ಪಾಪ ಅಂತ ಬೀದಿನ ಈಗ ಬಿಸ್ಕೆಟ್ ಹಾಕಿದ್ರೆ ನಾಯಿ ಏನು ಮಾಡಬೇಕು? ಸುಮ್ಮನೆ ಅದನ್ನು ತಿಂದು ಬಾಲ ಅಲ್ಲಾಡ್ಸ್ಕೊಂಡು ಹೋಗ್ಬೇಕು, ಅದನ್ನು ಬಿಟ್ಟು ಬೊಗಳಬಾರ್ದು. ಸುಮಿತ್ ಮಾತು ಕೇಳಿ ಅಲ್ಲಿದ್ದವರೆಲ್ಲರೂ ಶಾಕ್ ಆದರು. ರುಕ್ಮಿಣಿ ದೇವಿಗೂ ಅವ್ನು ಮಾತಾಡಿದ ರೀತಿ ಇಷ್ಟ ಆಗಿರಲಿಲ್ಲ. ಆದರೆ ಅವ್ರೇನು ಹೇಳದೆ ಸುಮ್ಮನೆ ಕೂತಿದ್ರು. ಆದರೆ ಅಮೋಘ್ಗೆ ಇನ್ನೂ ಸುಮ್ಮನಿರೋದಕ್ಕಾಗಲಿಲ್ಲ. ನೋಡಿ ಮಿಸ್ಟರ್, ನೀನು ನನಗೆ ಹೊಡೆದಿದ್ದಕ್ಕೆ ಸಾರಿ ಕೇಳೋದೇನು ಬೇಡ, ಆದರೆ ನನ್ನ ಹೆಂಡತಿ ಜೊತೆ ಹಾಗೆ ಮಾತಾಡಿದ್ದಕ್ಕೆ ಸಾರಿ ಕೇಳಲೇಬೇಕು. ಅಮೋಘ್ ಸುಮಿತ್ನ ತೀಕ್ಷ್ಣವಾಗಿ ನೋಡ್ದ. ಸುಮಿತ್ಗೆ ತಾನು ಹಾಗೆ ಮಾತಾಡಿದ್ದಕ್ಕೆ ಸ್ವಲ್ಪನೂ ಗಿಲ್ಟ್ ಫೀಲ್ ಆಗಲಿಲ್ಲ. ಸೈಲೆಂಟಾಗಿ ಹೋಗಿ ಕೂತ್ಕೋ, ನಾನು ಏನು ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಕೋಪಕ್ಕೆ ನಾವ್ಯಾಕೆ ಬಲಿ ಆಗಬೇಕು ಮಿಸ್ಟರ್ ಸುಮಿತ್? ಅಮೋಘ್ ಕಣ್ಣಲ್ಲಿದ್ದ ಕಾನ್ಫಿಡೆನ್ಸ್ ನೋಡಿ ಸುಮಿತ್ ಈಗೋ ಹೊರಟಾಯ್ತು. ಸ್ವಲ್ಪ ಹೊತ್ತಿನ ನಂತರ ನಡೆಯೋ ಫೈಟಿಗೆ ಸ್ವಲ್ಪ ಪ್ರಾಕ್ಟೀಸ್ ಆದರೆ ಚೆನ್ನಾಗಿರುತ್ತಲ್ವಾ ಅಂತ ಅವ್ನು ಕೇಳಿದಾಗ ಅವನು ಅಮೋಘ್ ಜೊತೆ ಫೈಟ್ ಮಾಡೋದಕ್ಕೆ ರೆಡಿ ಇದ್ದಾನೆ ಅಂತ ಎಲ್ರಿಗೂ ಅರ್ಥ ಆಯ್ತು. ಶ್ರೀಲೀಲಾ, ಅಮೋಘ್ ಫೈಟ್ ಎಲ್ಲ ಏನೂ ಬೇಡ, ನಾವು ಹೋಗೋಣ ಬಾ ಅಂತ ಅವನನ್ನು ಕರ್ಕೊಂಡು ಹೊರಗಡೆ ಹೋಗೋದಕ್ಕೆ ಮುಂದಾದ್ಲು.
ಆದರೆ ಸುಮಿತ್ ಅಮೋಘ್ ಕೈ ಹಿಡಿದು, ನಿನ್ನ ಗಂಡ ನನ್ನ ಜೊತೆ ಫೈಟ್ ಮಾಡಲಿಲ್ಲ ಅಂದರೆ ಅವನು ಜೀವಂತವಾಗಿರಲ್ಲ ಅಂದ. ಶ್ರೀಲೀಲಾ ಅಮೋಘ್ನ ಎಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ಲು. ಆಗ ಅಮೋಘ್, ನೀನು ಹೊರಗಡೆ ಹೋಗಿರು ಶ್ರೀ, ನಾನು ಒಂದು ಚಿಕ್ಕ ಫೈಟ್ ಮುಗಿಸ್ಕೊಂಬರ್ತೀನಿ ಅಂದ. ಶ್ರೀಲೀಲಾ ಟೆನ್ಷನ್ನಲ್ಲಿ, ನಿನಗೆ ಯಾಕೆ ನಾನು ಹೇಳಿದ್ದು ಅರ್ಥ ಆಗ್ತಿಲ್ಲ ಅಮೋಘ್ ಅನ್ನೋ ಅಷ್ಟರಲ್ಲಿ ಸುಮಿತ್ ಅಮೋಘ್ ಕೈ ತಿರ್ಚಿ ಅವನ ಹೊಟ್ಟೆಗೆ ಕಿಕ್ ಮಾಡಿಬಿಟ್ಟಿದ್ದ. ಆ ರಭಸಕ್ಕೆ ಅಮೋಘ್ ಒಂದು ಗೋಡೆ ಹತ್ರ ಹೋಗಿ ಬಿದ್ದ. ಶ್ರೀಲೀಲಾ ಅವನ ಕಡೆ ಹೊರಟಾಗ ಸರೋಜಾ ಅವಳನ್ನ ಹಿಂದಕ್ಕೆ ಕೇಳ್ಕೊಂಡು, ಇವನ್ ಯಾಕೆ ಇಲ್ಲಿ ಬರಬೇಕಿತ್ತು, ಇವನಿಂದನೇ ಇಷ್ಟೆಲ್ಲ ಆಗಿದ್ದು, ನೀನಿದ್ರ ಮಧ್ಯೆ ಹೋಗ್ಬೇಡ ಅಂದ್ರು. ನೀವ್ ಯಾವತ್ತೂ ಬದಲಾಗಲ್ಲ ಅಮ್ಮ ಅಂತ ಕಣ್ಣು ತುಂಬ್ಕೊಂಡು ಹೇಳಿದ ಶ್ರೀಲೀಲಾ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮ್ ಮಾಡಿದ್ಲು. ಆಗ್ಲೇ ಸುಮಿತ್ ನೆಲದ ಮೇಲೆ ಬಿದ್ದಿದ್ದ ಅಮೋಘ್ ಕಡೆ ನೋಡ್ತಾ, ನಾನು ನಿನಗೊಂದು ಲಾಸ್ಟ್ ಚಾನ್ಸ್ ಕೊಡ್ತೀನಿ, ನೀನು ಹೀಗೆ ಬಿತ್ಕೊಂಡಿದ್ರೆ ನಾನು ನಿನ್ನನ್ನು ಬಿಟ್ಬಿಡ್ತೀನಿ, ಓಕೆ ಅಂದ. ಅಮೋಘ್ ಇಮಿಡಿಯೇಟ್ ಆಗಿ ಏನು ಆಗೇ ಇಲ್ಲ ಅನ್ನೋ ಥರ ಮುಗುಳ್ನಗ್ತಾ ಇದ್ ನಿಂತ. ನೀನ್ ಫೈಟ್ ಮಾಡೋದಕ್ಕೆ ರೆಡಿ ಇದೆಯಾ ಅಂತ ಸುಮಿತ್ ಕೇಳಿದಾಗ ಅಮೋಘ್ ಬಾಯಲ್ಲಿದ್ದ ರಕ್ತ ಉಳಿ ಹೌದು ಅನ್ನೋ ಹಾಗೆ ತಲೆ ಆಡಿಸ್ತ. ಫೈಟ್ ಸ್ಟಾರ್ಟ್ ಆದಾಗ ಅಮೋಘ್ ಸುಮಿತ್ ಕೈಯಲ್ಲಿ ಏಟ್ ತಿಂತಿದ್ದ. ಎಲ್ರಿಗೂ ಅವನು ನೋಡಿ ಅಯ್ಯೋ ಪಾಪ ಅನ್ನಿಸ್ತಿತ್ತು. ಬಟ್ ಪ್ರೀತಮ್ ಅದನ್ನ ಎಂಜಾಯ್ ಮಾಡ್ತಿದ್ದ. ಶ್ರೀಲೀಲಾ ಫೈಟ್ ಬೇಡ ಅಂತ ಅಮೋಘ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಲು. ಆದರೆ ಅದರಿಂದ ಯಾವ ಪ್ರಯೋಜನವೂ ಆಗಲಿಲ್ಲ. ಅವಳ ಕಣ್ಣು ಒತ್ತು ಕೆಂಪಾಗಿತ್ತು. ಅಮೋಘ್ನ ಬಿಟ್ಬಿಡು ಅಂತ ಅವಳು ಸುಮಿತ್ನ ಕೇಳ್ಕೊಂಡಾಗ ಸುಮಿತ್, ಕಿಸ್ ಮೀ, ಜಸ್ಟ್ ಒನ್ ಕಿಸ್, ನಾನು ಅವನನ್ನು ಬಿಟ್ಬಿಡ್ತೀನಿ ಅಂದ. ಈಗ ಅಮೋಘಂಗೆ ಕೆಂಡದಂತ ಕೋಪ ಬಂದಿತ್ತು. ಮುಂದಿನ ಕೆಲವು ನಿಮಿಷಗಳಲ್ಲಿ ಅಮೋಘ್ ಯಾವುದೋ ಆವೇಶ ಬಂದ ಹಾಗೆ ಸುಮಿತ್ಗೆ ಹಿಗ್ಗ ಮುಗ್ಗ ಹೊಡೆದಿದ್ದ. ಸುಮಿತ್ ಮ್ಯಾನೇಜರ್ ಬಂದು ಅವನನ್ನ ತಡೆದ್ರು ಅವನ್ ಕೇರೆ ಮಾಡಲಿಲ್ಲ. ಅಮೋಘ್ ಕೈಗಳು ಸುಮಿತ್ ರಕ್ತದಿಂದ ತೊಯ್ದು ಹೋಗಿದ್ವು. ಈಗ ಸುಮಿತ್ ಕೂಡ ಅಮೋಘನ್ ನೋಡಿ ಹೆದರ್ಕೊಂಡಿದ್ದ. ಜೀವ ಉಳಿಸ್ಕೊಳ್ಳೋದಕ್ಕೆ ಅಂತ ಅಮೋಘ್ ಹತ್ರ ಬೇಡ್ಕೊಳ್ಳೋದಕ್ಕೆ ಶುರು ಮಾಡ್ದ. ನನ್ನ ಹೆಂಡತಿ ಹತ್ರ ಕ್ಷಮೆ ಕೇಳು ವಿತ್ ರೆಸ್ಪೆಕ್ಟ್ ಅಮೋಘ್ ಅಬ್ಬರಿಸ್ದ. ಸುಮಿತ್ ಅವನು ಹೇಳ್ದ ಹಾಗೆ ಕ್ಷಮೆ ಕೇಳಿದ್ಮೇಲೆ ಅಮೋಘ್ ಕೋಪ ಸ್ವಲ್ಪ ಕಡಿಮೆ ಆಗಿದ್ದು. ನೀನ್ ಚಾಂಪಿಯನ್ ಆಗಿರ್ಬೋದು, ಆದರೆ ನಿನ್ನನ್ನು ಸೋಲ್ಸೋರು ಯಾರಾದರೂ ಇದ್ದೇ ಇರ್ತಾರೆ ಅಂತ ಅಮೋಘ್ ಹೀರೋ ಗತ್ತಲ್ಲಿ ಹೇಳ್ತಿದ್ರೆ ಶ್ರೀಲೀಲಾ ಜೊತೆ ಚಕ್ರವರ್ತಿ ಫ್ಯಾಮಿಲಿಯವರು ಕೂಡ ಕಣ್ಣು ಮಿಟುಕ್ಸೋದನ್ನ ಮರ್ತ್ಬಿಟ್ಟಿದ್ರು. ಅಮೋಘನ್ ಹತ್ರ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು ಅಂತ ಯಾರಿಗೂ ಅರ್ಥ ಆಗಲಿಲ್ಲ. ಅಮೋಘ್ ಅಂತೂ ತುಂಬಾ ಏಟಾಗಿತ್ತು. ಅವನಲ್ಲೇ ನೆಲದ ಮೇಲೆ ಮಲಗಿದಾಗ ಶ್ರೀಲೀಲಾ ಅವನ ಹತ್ರ ಬಂದ್ಲು. ಅವನ ತಲೆನ ತನ್ನ ಮಡ್ಲಿಗೆ ಹೇಳ್ಕೊಂಡು, ಯಾಕೆ ಬಂದೆ ಅಮೋಘ್, ನೋಡು ಈಗ ಏನೆಲ್ಲ ಆಯ್ತು ಅಂದ್ಲು. ಅವಳ ಕಣ್ಣೀರು ಕೆನ್ನೆ ಮೇಲೆ ಇಳಿದಿತ್ತು. ಅಮೋಘ್ ತನ್ನ ಉಸಿರಾಟ ಸಂಭಾಳಿಸ್ಕೊತಾ, ಆಗ್ಲೇ ಫೋನಲ್ಲಿ ನಮ್ಮ ಮಾತು ಅರ್ಧಕ್ಕೆ ನಿಂತಿತ್ತಲ್ಲ, ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಬಂದೆ ಅಂದ. ಲೀಲಾಗೆ ಯಾವುದಾದ್ರೂ ಬಂಡೆಗೆ ತಲೆ ಚಚ್ಕೋಬೇಕನ್ನಿಸ್ತು. ಅವಳು ಅಮೋಘ್ಗೆ ಬೈಬೇಕು ಅಂತ ಬಾಯಿ ತೆಗ್ದಾಗ್ಲೇ ಅಮೋಘ್, ಸೆಕೆಂಡ್ ರೀಸನ್ ಏನು ಅಂತ ಕೇಳ್ದ. ಐ ಲವ್ ಯು, ಇದೇ ಸೆಕೆಂಡ್ ರೀಸನ್ ಅಂತ ಹೇಳೋವಾಗ ಶ್ರೀಲೀಲಾ ಕಣ್ಣೀರು ಕೆನ್ನೆ ಮೇಲಿಂದ ಜಾರಿ ಅಮೋಘ್ ಮುಖದ ಮೇಲೆ ಬಿತ್ತು. ಅಮೋಘ್ ನಗ್ತಾ, ಐ ಲವ್ ಯು ಮೋರ್ ಅಂದ. ಈ ಕಡೆ ಸುಮಿತ್ ಮ್ಯಾನೇಜರ್ ಆಂಬ್ಯುಲೆನ್ಸ್ಗೆ ಕಾಲ್ ಮಾಡಿದ್ದ. ಇದನ್ನೆಲ್ಲ ನೋಡ್ತಿದ್ದ ಪ್ರೀತಮ್, ಛೇ ಎಂಥ ಅವಕಾಶ ಮಿಸ್ ಆಗೋಯ್ತು, ಈಗ ಮುಂದೇನು ಮಾಡೋದು ಅಂತ ರುಕ್ಮಿಣಿ ದೇವಿನ ಕೇಳ್ದ. ಆದರೆ ರುಕ್ಮಿಣಿ ದೇವಿ ಯಾವುದೋ ಆಳವಾದ ಯೋಚನೆಯಲ್ಲಿದ್ರು. ಆಶ್ಚರ್ಯ ಅನ್ನೋ ಹಾಗೆ ಅಮೋಘ್ ಗೆದ್ದಿದ್ದು ಸರೋಜಾಗೆ ಖುಷಿನೇ ಆಗಿತ್ತು. ಎಲ್ಲ ಅವನ್ ತಂದು ಕೊಟ್ಟ ನೆಕ್ಲೆಸ್ ಪ್ರಭಾವ ಅನ್ಸುತ್ತೆ. ಸುಮಿತ್ ಅಮೋಘನ್ನೇ ನೋಡ್ತಾ, ನಿಜ ಹೇಳು ಯಾರು ನೀನು ಅಂತ ಕೇಳ್ದ. ಶ್ರೀಲೀಲಾ ಪ್ರೌಡ್ ಫೀಲ್ ಮಾಡಿಕೊಂಡು, ನನ್ನ ಗಂಡ ಅಂದ್ಲು. ಅದೇ ಸಮಯಕ್ಕೆ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಬಂದಿದ್ರು. ಏನ್ ನಡೀತಿದೆ ಇಲ್ಲಿ, ಯಾರು ನಿಮ್ಗೆ ಹೀಗೆ ಹೊಡೆದಿದ್ದು ಅಂತ ಕಾನ್ಸ್ಟೇಬಲ್ ಕೇಳಿದಾಗ ಶ್ರೀಲೀಲಾ, ಅವರೇ ಮಾಡಿದ್ದು ಸರ್ ಅಂತ ಸುಮಿತ್ ಕಡೆ ಕೈ ತೋರಿಸಿದ್ಲು. ಸುಮಿತ್ ಮುಖದ ತುಂಬಾ ರಕ್ತ ಮೆತ್ಕೊಂಡಿದ್ರಿಂದ ಅವನು ಯಾರು ಅಂತ ಕಾನ್ಸ್ಟೇಬಲ್ಗೆ ಗೊತ್ತೇ ಆಗಲಿಲ್ಲ. ಅವರು ಸುಮಿತ್ನ ವಿಚಾರಣೆ ಮಾಡೋದಕ್ಕೆ ಬಂದಾಗ ಸುಮಿತ್ ಮ್ಯಾನೇಜರ್, ಸರ್ ನಾನೆಲ್ಲ ಹೇಳ್ತೀನಿ ಅಂತ ಮುಂದೆ ಬಂದ. ಅಮೋಘ್, ಶ್ರೀ ನೀನು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ತೀಯಾ ಅಂತ ಕೇಳಿದಾಗ ಲೀಲಾ, ಇಲ್ಲ ಅಮೋಘ್, ನಾನು ಹಾಗೆ ಮಾಡಿದ್ರೆ ಅವ್ರು ನಿನ್ನೂ ಅರೆಸ್ಟ್ ಮಾಡ್ತಾರೆ, ಅದೆಲ್ಲ ಏನೂ ಬೇಡ, ಮೊದಲು ನಾವು ಹಾಸ್ಪಿಟ್ಲ್ಗೆ ಹೋಗೋಣ ಅಂದ್ಲು. ಆಂಬ್ಯುಲೆನ್ಸ್ ಬರೋ ಅಷ್ಟರಲ್ಲಿ ಮ್ಯಾನೇಜರ್ ಕಾನ್ಸ್ಟೇಬಲ್ಸ್ ಹತ್ರ ಮಾತಾಡಿ ಮುಗಿಸಿದ್ರು. ಯಾರು ಕಂಪ್ಲೇಂಟ್ ಕೊಡದೇ ಇದ್ದಿದ್ರಿಂದ ಕಾನ್ಸ್ಟೇಬಲ್ಸ್ ವಾಪಸ್ ಹೋದ್ರು. ಆಂಬ್ಯುಲೆನ್ಸಲ್ಲಿದ್ದ ಅಟೆಂಡೆನ್ಸ್ ಸುಮಿತ್ನ ಸ್ಟ್ರೆಚರ್ ಮೇಲೆ ಮಲಗಿಸಿ ಕರ್ಕೊಂಡು ಹೊರಟಾಗ ಅಮೋಘ್, ಒಂದ್ ನಿಮಿಷ ಅಂಥೇಳಿ ನಿಧಾನಕ್ಕೆ ಎದ್ದು ನಿಂತ. ಮೆತ್ತಿಗೆ ಸುಮಿತ್ ಹತ್ರ ಬಂದು ಅವನಿಗೆ ಮಾತ್ರ ಕೇಳೋ ಥರ, ಇನ್ನೊಂದು ಯಾವುದೋ ಫೈಟ್ ಮಾಡಬೇಕು ಅಂತ ಹೇಳ್ತಿದ್ಯಲ್ಲ, ಅದ್ರ ಅವಶ್ಯಕತೆ ಇಲ್ಲ, ಕಾರ್ತಿಕ್ ಕಳಿಸಿದ್ದು ನನ್ನನ್ನೇ, ನಿಮ್ ಗೇಮ್ ಮುಗೀತು, ರೆಸ್ಟ್ ಇನ್ ಪೀಸ್ ಅಂದ.
ಸುಮಿತ್ಗೆ ಶಾಕ್ ಆದ್ರೂ ಏನೂ ರಿಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಅವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಶ್ರೀಲೀಲಾ, ಅಮೋಘ್ ಆ ಮನುಷ್ಯನ ಜೊತೆ ಏನ್ ಮಾತಾಡ್ತಿದ್ದೆ ಅಂತ ಕೇಳಿದ್ಲು. ಅಮೋಘ್ ಏನೋ ಹೇಳಿ ಮಾತು ಮರೆಸ್ದ. ನಂತರ ಶ್ರೀಲೀಲಾ ಅವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ಲು. 2 ದಿನಗಳ ನಂತರ ಬೆಳಗ್ಗೆ ಎದ್ದು ರೆಡಿಯಾಗಿ ಆಫೀಸಿಗೆ ಹೊರಟಿದ್ದ ಅಮೋಘ್ನ ನೋಡಿ ಶ್ರೀಲೀಲಾ, ಅಮೋಘ್ ಇನ್ 2 ದಿನ ರೆಸ್ಟ್ ಮಾಡು, ಗಾಯ ಇನ್ನೂ ಪೂರ್ತಿಯಾಗಿ ವಾಸಿ ಆಗಿಲ್ಲ ಅಂದ್ಲು. ಅಮೋಘ್, ಡೋಂಟ್ ವರಿ ಶ್ರೀ, ನಾನು ಇವಾಗ ಹುಷಾರಾಗಿದ್ದೀನಿ, ನೋವೆಲ್ಲ ಕಡಿಮೆ ಆಗಿದೆ, ನನಗೆ ಅರ್ಜೆಂಟ್ ಕೆಲಸ ಇದೆ, ಹೋಗ್ಲೇಬೇಕು ಅಂತ ಅವಳನ್ನ ಒಪ್ಸಿ ಅಲ್ಲಿಂದ ಹೊರಟ. ಆದ್ರೆ ಆಫೀಸ್ ರೀಚ್ ಆಗೋದಕ್ಕೆ ಮೊದಲೇ ಅವನ ಕಾರ್ ಕೈ ಕೊಟ್ಬಿಟ್ಟಿತ್ತು. ಅವನು ಬೇರೆ ಕ್ಯಾಬ್ ಬುಕ್ ಮಾಡಿಕೊಂಡು ಅದಕ್ಕೋಸ್ಕರ ಕಾಯ್ತಾ ಇದ್ದಾಗ ಅಲ್ಲಿ ಪೊಲೀಸ್ ಜೀಪ್ ಬಂತು. ಸೈರನ್ ಕೇಳಿ ಅಮೋಘ್ ಹಿಂದೆ ತಿರುಗಿ ನೋಡಿದಾಗ ಜೀಪಲ್ಲಿದ್ದ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಕೈ ಬೀಸಿದ್ರು. ಜೀಪ್ ಹತ್ರ ಬಂದು ನಿಂತಾಗ ಹಸೀನಾ ಮಲಿಕ್, ಅಮೋಘ್ ಇಲ್ಯಾಗ ನಿಂತಿದ್ದೀರಾ ಅಂತ ಕೇಳಿದ್ಲು. ಆ ಕಾರ್ ಪಂಚರ್ ಆಗ್ಬಿಟ್ಟಿದೆ, ಕ್ಯಾಬಿಗೆ ವೇಟ್ ಮಾಡ್ತಿದ್ದೀನಿ ಅಂದ. ಅದಕ್ಕೆ ಹಸೀನಾ, ಬನ್ನಿ ನಾನು ಡ್ರಾಪ್ ಮಾಡ್ತೀನಿ, ನನಗೂ ನಿಮ್ ಜೊತೆ ಸ್ವಲ್ಪ ಮಾತಾಡೋದಿತ್ತು ಅಂದ್ರು. ಅಮೋಘ್ ಜೀಪ್ ಹತ್ಕೊಂಡ. 2 ದಿನಗಳ ಹಿಂದೆ ನಡೆದಿದ್ದ ಇನ್ಸಿಡೆಂಟ್ ಗೊತ್ತಾಯ್ತು. ಆಕ್ಚುಲಿ ನೀವೀಗ ಜೈಲಲ್ಲಿ ಇರ್ಬೇಕಿತ್ತು ಗೊತ್ತಾ ಅಂತ ಹಸೀನಾ ಮಲಿಕ್ ಅಮೋಘ್ ಕಾಲೆಳೆದ್ರು. ಅಮೋಘ್ ಅದಕ್ಕೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಓ, ಅದಕ್ಕೆ ಇವಾಗ ನನ್ನನ್ನು ಸ್ಟೇಷನ್ ಕರ್ಕೊಂಡು ಹೋಗ್ತಿದ್ದೀರಾ ಅಲ್ವಾ ಅಂತ ಕೇಳಿದಾಗ ಹಸೀನಾ ಜೋರಾಗಿ ನಕ್ಬಿಟ್ರು. ಓಕೆ ಅಮೋಘ್, ನಾನು ಡೈರೆಕ್ಟ್ ಆಗಿ ಮ್ಯಾಟರ್ಗೆ ಬರ್ತೀನಿ. ನೀವು ಮೊನ್ನೆ ಸುಮಿತ್ನ ಸೋಲ್ಸೋದಕ್ಕೆ ಸಾಧ್ಯ ಆಗಿದ್ದು ನೀವೇ ಪ್ರಿಪೇರ್ ಮಾಡಿರೋ ಪಿಲ್ಲಿಂದ ಅಂತ ನನಗೆ ಗೊತ್ತು. ನನಗೆ ಸ್ಟ್ರೆಂತ್ ಆ್ಯಂಡ್ ಮೆಮರಿ ಪವರ್ ಇನ್ಕ್ರೀಸ್ ಮಾಡೋ ಯಾವ್ದಾದ್ರು ಟ್ಯಾಬ್ಲೆಟ್ ಇದ್ರೆ ಕೊಡ್ತೀರಾ ಅಂತ ಕೇಳಿದ್ಲು. ಅಮೋಘ್ಗೆ ಇನ್ಸ್ಪೆಕ್ಟರ್ ಹಸೀನಾ ಮಾತು ಕೇಳಿ ಸರ್ಪ್ರೈಸ್ ಆಯ್ತು. ಅವನು, ಓ ನೀವೆಷ್ಟೇ ಆದ್ರೂ ಪೊಲೀಸು, ಎಲ್ಲ ಪತ್ತೆ ಹಚ್ಬಿಡ್ತೀರಾ ಅಲ್ಲ? ಶೋರ್ ಕೊಡ್ತೀನಿ, ಆದರೆ ನಾನು ಇನ್ನೊಂದು ಟ್ಯಾಬ್ಲೆಟ್ನ ರೀಸೆಂಟಾಗಿ ಒಬ್ರಿಗೆ ಮಾರಾಟ ಮಾಡಿದ್ನಲ್ಲ ಅಂತ ಹೇಳ್ತಾ ಏನೋ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದ. ನಂತರ ಅವನಿಗೆ ಅವತ್ತು ಎನರ್ಜಿ ಡ್ರಿಂಕ್ ರೆಡಿ ಮಾಡ್ತಿದ್ದಾಗ ಮತ್ತೊಂದು ಟ್ಯಾಬ್ಲೆಟ್ ಪ್ರಿಪೇರ್ ಮಾಡಿದ್ ಜ್ಞಾಪಕ ಆಯ್ತು. ಓಕೆ, ನಾನು ನಿಮಗೆ ಇನ್ನೊಂದು ಟ್ಯಾಬ್ಲೆಟ್ ಕೊಡ್ತೀನಿ, ಬಟ್ ಅದನ್ನ ಫ್ರೀಯಾಗೆಲ್ಲ ಕೊಡೋದಕ್ಕಾಗಲ್ಲ, ಅದಕ್ಕೆ ಪೇ ಮಾಡಬೇಕಾಗತ್ತೆ ಅಂದ. ಇದುವರೆಗೂ ಅಮೋಘ್ ಅಂತದ್ 3 ಟ್ಯಾಬ್ಲೆಟ್ಸ್ ಪ್ರಿಪೇರ್ ಮಾಡಿದ್ದ. ಅದರಿಂದ ಅವನ್ಗೆ ಈ ಟ್ಯಾಬ್ಲೆಟ್ ಮಾಡೋದಕ್ಕೆ ಬೇಕಾಗಿರೋ ಸಪ್ಲಿಮೆಂಟ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಅಂತ ಗೊತ್ತಾಗಿತ್ತು. ಅಮೋಘ್ ಮುಂದೂ ಇದನ್ನೇ ಕಂಟಿನ್ಯೂ ಮಾಡ್ತಾನೆ ಅಂದ್ರೆ ಸುಮಾರು ಬಜೆಟ್ ಬೇಕಿತ್ತು. ಆದ್ರೆ ಅದಕ್ಕೆ ಅವನ ಕಂಪ್ನಿ ದುಡ್ಡನ್ನ ಯೂಸ್ ಮಾಡೋದು ಅವನಿಗೆ ಇಷ್ಟ ಇರಲಿಲ್ಲ. ಅದಕ್ಕೆ ಅಮೋಘ್ ಇನ್ನು ಮುಂದೆ ಟ್ಯಾಬ್ಲೆಟ್ಸ್ ಮಾರಾಟ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದ. ಅಮೋಘನ್ ಮಾತು ಕೇಳಿದ ಹಸೀನಾ ಕ್ಯಾಶುಯಲ್ ಆಗಿ, ಆಕ್ಚುಲಿ ಆ ಟ್ಯಾಬ್ಲೆಟ್ ನನಗಲ್ಲ, ನನ್ನ ಫ್ರೆಂಡ್ಗೆ, ಅವರು ನನಗೆ ತುಂಬಾ ಹತ್ತಿರದವರು, ಅವ್ರ ಹತ್ರ ತುಂಬಾ ದುಡ್ಡಿದೆ, ಸೊ ಅದ್ರ ಬಗ್ಗೆ ಟೆನ್ಷನ್ ಇಲ್ಲ. ಬೈ ದ ವೇ, ಇನ್ನೊಂದು ಟ್ಯಾಬ್ಲೆಟ್ ಮಾರಾಟ ಮಾಡಿದ್ರಿ ಅಂತ ಹೇಳಿದ್ರಲ್ಲ, ಅದೆಷ್ಟಕ್ಕೆ ಮಾಡಿದ್ರಿ ಅಂತ ಕೇಳಿದ್ದು. ಅದಕ್ಕೆ ಅಮೋಘ್ ತನ್ನ ಕೈಯೆತ್ತು ತೋರಿಸ್ತಾ 5 lakhs ಅಂತಂದ. ಅಮೋಘನ್ ಬಾಯಿಂದ ಟ್ಯಾಬ್ಲೆಟ್ ಪ್ರೈಸ್ ಕೇಳಿ ಹಸೀನಾಗ್ ಶಾಕ್ ಆಯ್ತು. ಅವಳು ಸಡನ್ ಆಗಿ ಬ್ರೇಕ್ ಹಾಕಿ ವಾಟ್ ಅಂತ ಕಿರ್ಚಿದ್ಲು. ಅದಕ್ಕೆ ಅಮೋಘ್ ನಗ್ತಾ, ಏನ್ ಇನ್ಸ್ಪೆಕ್ಟರ್, ಇವಾಗ ತಾನೇ ನಿಮ್ ಫ್ರೆಂಡ್ ಹತ್ರ ಸಿಕ್ಕಾಪಟ್ಟೆ ದುಡ್ಡಿದೆ ಅಂತ ಹೇಳಿದ್ರಿ, ಆದ್ರೆ ನಿಮ್ ರಿಯಾಕ್ಷನ್ ನೋಡಿದ್ರೆ ಇಷ್ಟೊಂದು ದುಡ್ಡು ಅವ್ರು ಕೊಡೋದು ಡೌಟು ಅಂತ ಅನಿಸ್ತಿದೆಯಲ್ಲ ಅಂತಂದ. ನಂತರ ಮತ್ತೆ ಅಮೋಘ್ ಮಾತನ್ನ ಕಂಟಿನ್ಯೂ ಮಾಡ್ತಾ, ಓಕೆ, ನೀವ್ ನನಗೆ ಇದುವರೆಗೂ ತುಂಬಾ ಹೆಲ್ಪ್ ಮಾಡಿದೀರಾ, ಅಷ್ಟಕ್ಕೂ ನಾನು ಈ ಟ್ಯಾಬ್ಲೆಟ್ ಮಾಡೋದ್ ಕಲ್ತಿದ್ದು ನಿಮ್ ಬುಕ್ಕಿಂದನೇ ಅಲ್ಲ, ಸೊ ನಿಮ್ ಫ್ರೆಂಡ್ಗೆ ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀನಿ ಬಿಡಿ, ಬರಿ ಮಾಡ್ಬಿಡಿ ಅಂತ ಸ್ಮೈಲ್ ಮಾಡ್ದ. ಅಮೋಘನ್ ಮಾತು ಕೇಳಿ ಈಗ ಹಸೀನಾಗ್ ಸ್ವಲ್ಪ ಸಮಾಧಾನ ಆಯ್ತು. ಅವಳು ಮತ್ತೆ ಜೀಪ್ ಸ್ಟಾರ್ಟ್ ಮಾಡಿದ್ಲು. ಇಷ್ಟೊತ್ತು ಹಸೀನಾ ಜೊತೆ ಮಾತಾಡ್ತಿದ್ದ ಅಮೋಘ್ ಹೊರಗಡೆ ಏನೂ ಅಬ್ಸರ್ವ್ ಮಾಡಿರಲಿಲ್ಲ. ಬಟ್ ಈಗ ಅವನ ಕಣ್ಣು ಹೊರಗೆ ಹೋಗಿದ್ದೆ ಅವನು ಕನ್ಫ್ಯೂಸ್ ಆದ. ಅವನು, ಇದೇನು ಇನ್ಸ್ಪೆಕ್ಟರ್, ಇದ್ಯಾವ ರೂಟು, ನಾನು ಹೋಗ್ಬೇಕಾಗಿರೋದು ಇಲ್ಲಲ್ಲ ಅಂದ. ಹಸೀನಾ ಅಮೋಘ್ನ ಎಲ್ಲ ಕರ್ಕೊಂಡು ಹೋಗ್ತಿದ್ದಾರೆ. ಟ್ಯಾಬ್ಲೆಟ್ ಬೇಕಾಗಿರೋದು ಯಾರಿಗೆ? ಏಡ್ ತಿಂದಿರೋ ಹುಲಿ ಹಾಗೆ ಇರೋ ಸುಮಿತ್ ಬೇರೆ ಏನಾದರೂ ಪ್ಲಾನ್ ಮಾಡ್ತಾನ? ಶ್ರೀಲೀಲಾಗೆ ಅಮೋಘನ್ ನಿಜ ರೂಪ ಯಾವಾಗ ಗೊತ್ತಾಗತ್ತೆ? ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಅರಸು.